ಇವತ್ತು ನಾವು ಈಗ 2 ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಇಲ್ಲಿ 3ನೇ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಸವಿತಾ ಮಹರ್ಷಿಗಳ ಜಯಂತಿ. ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ಅದನ್ನು ಮುಗಿಸ್ಕೊಂಡು ಬಂದು ನಾವು ಇಲ್ಲಿ ಇದನ್ನ ಆದ ಮೇಲೆ ಮತ್ತೊಂದು ನಮ್ಮ ಬ್ರಾಹ್ಮಣ ಸಮಾಜದ ವತಿಯಿಂದ ಅಲ್ಲಿ ಫಲಾನುಭವಿಗಳಿಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಕೊಡಮಾಡಲ್ಪಟ್ಟಂತ ಒಂದು ಅನುದಾನವನ್ನ ಕೊಡುವಂತ ಕೆಲಸ ಇದೆ. ಅದಾದ ಮೇಲೆ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಅಲ್ಲ, ದೇಶದ ಉದ್ದಗಲಕ್ಕೂ ತರುಪಾಡು ಹುಣ್ಣಿಮೆ ಅಂತಕ್ಕಂಥ ಹೆಸರಿನಲ್ಲಿ ಇವತ್ತು ರಾಜ್ಯ ವಿದೇಶದ ದೇಶದ ಜನರ ಒಂದು ಮನಸ್ಸನ್ನು ಸೆಳೆಯುವಂತ ಒಂದು ಕಾರ್ಯಕ್ರಮ ಪ್ರತಿ ವರ್ಷ 9 ದಿನ ನಡೆಯುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಇವತ್ತು 2ನೇ ದಿನ ಭದ್ರಾವತಿಯಲ್ಲಿ ನಡೀತಾ ಇದೆ. ನನ್ನ ಒಬ್ಬ ಮುಖ್ಯ ಅತಿಥಿಗಳಾಗಿ ಅಲ್ಲಿ ಆಹ್ವಾನಿಸಿದರೆ ಜಗತ್ತುಗಳು ಸಮಯಕ್ಕೆ ಬಹಳ ಒತ್ತು ಕೊಡುವಂತರು. ಹಾಗಾಗಿ ನಾವುಗಳು ಇಲ್ಲಿ ಈ ಕಾರ್ಯಕ್ರಮವನ್ನು ಬೇಗ ಮಾತನಾಡಿ ಮುಗಿಸಿ ಮತ್ತೆ ನಾವಲ್ಲಿ ಹೋಗ್ಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ನಾವು ಮೊದಲೇ ನನ್ನ ಮಾತನ್ನು ಮೊಟಕುಗೊಳಿಸಿ ಕಡಿಮೆ ಮಾತನಾಡಿ ಇವತ್ತಿನ ಕಾರ್ಯಕ್ರಮದ ಉದ್ದೇಶವನ್ನ, ಸರ್ಕಾರದ ಉದ್ದೇಶವನ್ನ, ಇಂತಹ ಕಾರ್ಯಕ್ರಮವನ್ನು ನಾವು ನಿಮಗೆ ಹೇಳಬೇಕಾಗ್ತದೆ. ಈ ದಿನ ಈಗಾಗಲೇ ಮಾತನಾಡಿದಂತ ನಮ್ಮ ಪಾಲಯ್ಯವರು ಇರ್ಬೋದು, ಜಯಸಿಂಹಣ್ಣಿರ್ಬೋದು ಮತ್ತು ಅಧಿಕಾರಿ ವರ್ಗದವರಾಗಿರ್ತಕ್ಕಂಥವರು ಇವತ್ತಿನ ಯೋಜನೆಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಸಹ ಹೇಳಕ್ ಬಯಸ್ತಾ ಇದ್ದೀನಿ, ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಖಾತ್ರಿಯಾಗಿರ್ತಕ್ಕಂಥ ಕೆಲಸ ಬೇಕಾಗಿತ್ತು. ಅದಕ್ಕನೇ ಉದ್ಯೋಗ ಖಾತ್ರಿ ಎನ್ನುವಂತ ಕಾರ್ಯಕ್ರಮವನ್ನ ಇವತ್ತು ನಾವು ನೆರೆಗನ್ನಡಿಯಲ್ಲಿ ಗಾಂಧೀಜಿಯವರ ಹೆಸರಲ್ಲಿ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಕೇಂದ್ರ ಸರ್ಕಾರಗಳು ಅದಕ್ಕೆ ಬಣ್ಣ ಲೇಪನವನ್ನ ಬದಲಿ ಮಾಡಿ ಇವತ್ತು ಸುಮಾರು ಎಲ್ಲ ಏನು ಈ ಒಂದು ಬಿಜೆಪಿಯೇತರ ಸರ್ಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳು ಒತ್ತೋರ್ಲಿಂದ ಇವತ್ತು ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾವ ಒಂದು ನೆರಾಗವನ್ನು ನೀವು ವಾಪಸ್ ತಗೊಂಡಿರೋ ಅದನ್ನ ದಯಮಾಡಿ ಯಾವುದೋ ಹೆಸರಿನಲ್ಲಿ ಶ್ರೀರಾಮ್ಜಿ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ಅದನ್ನ ತೆಗೆದುಹಾಕಿ ಯಥಾವತ್ತಾಗಿ ನಮ್ಮ ರೈತರಿಗೆ, ನಮ್ಮ ಕೂಲಿ ಕಾರ್ಮಿಕರಿಗೆ ಸಿಗಬೇಕಾದ ಕೆಲಸವನ್ನ ನೀವು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಮೊನ್ನೆ 22ನೇ ತಾರೀಕಿನಿಂದ ಪ್ರಾರಂಭವಾದಂತ ಒಂದು ಅಧಿವೇಶನದಲ್ಲಿ ನಾವು ಖಂಡಿಸಿದೀವಿ. ಅದನ್ನು ತಾವೆಲ್ಲರೂ ನೋಡಿರೋದು ತಮಗೆ ಗೊತ್ತೇ ಇದೆ. ಹಾಗಾಗಿ ಈಗಲೂ ಸಹ ನಾವು ಈ ಮುಖಾಂತರ ನಾನು ಅವರ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಸಂಸದರು ಇರ್ಬೋದು, ದಯಮಾಡಿ ಅವರದೇ ಸರ್ಕಾರ ಇದೆ ಕೇಂದ್ರದಲ್ಲಿ. ಆ ಸರ್ಕಾರದ ಗಮನವನ್ನ ಇವತ್ತು ಎಲ್ಲ ನಾಗರಿಕರು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸೋದರರಾಗಿ ಬಾಳ್ಬೇಕು ಅನ್ನೋದಾದ್ರೆ ಇವತ್ತು ಅಂತ ಯೋಜನೆಗಳು ನಾವು ರಾಜಕೀಯ ಲೇಪನವನ್ನು ಮಾಡದೆ ಬಡವರ ಹಿತಾಸಕ್ತಿಯನ್ನು ಕಾಡುವಂತ ಒಂದು ಕೆಲಸಕ್ಕೆ ಯಾರೇ ಇರಲಿ ಅಂತವನ್ನ ನಾವು ಉಳಿಸಬೇಕಾಗ್ತದೆ, ಬೆಳೆಸಬೇಕಾಗ್ತದೆ. ಹಾಗಾದಾಗ ಮಾತ್ರ ಏನು ರಾಮರಾಜ್ಯದ ಕನಸನ್ನು ಏನು ಮಹಾತ್ಮ ಗಾಂಧೀಜಿ ಅವರು ಕಂಡಿದರು ಅದು ಯಶಸ್ವಿ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಬಯಸಿ ಇವತ್ತು ನಾವು ಬಹಳ ಸಂತೋಷವಾಗಿ ಒಂದು ಭೂಮಿ ಪೂಜೆ ಮತ್ತೊಂದು ಕಟ್ಟಡ ಲೋಕಾರ್ಪಣೆಯನ್ನು ನಾವು ಬಹಳ ಸಂತೋಷವಾಗಿ ನೆರವೇರಿಸಿದ್ವಿ. ಇದನ್ನ ನಮ್ಮ ಏನು ಭೂಮಿ ಪೂಜೆ ಮಾಡಿದಂತ ಒಂದು ಗ್ರಾಮ ಪಂಚಾಯತಿಯ ಕಟ್ಟಡಕ್ಕೆ 20 ಲಕ್ಷ ಮಾತ್ರ ಕೊಡಕ್ಕಾಗಿದೆ. ಹಾಗಾಗಿ 20 ಲಕ್ಷಕ್ಕೆ ಸುಸಜ್ಜಿತವಾಗ ಕಟ್ಟಡ ಆಗೋದಿಲ್ಲ. ಅದಕ್ಕೆ ಇನ್ನೂ 20 ಲಕ್ಷ ಶಾಸಕರ ಅನುದಾನದಲ್ಲಿ ಬೇಕಾಗ್ತದೆ ಅನ್ನಂತ ಒಂದು ಮನವಿಯನ್ನ ನಳಿಸಿದ್ದಪ್ಪನವರು ಪಿಡಿಒ ನಳಿಸಿದ್ದಪ್ಪನವರು ಹೇಳಿದ್ದಾರೆ. ಹಾಗಾಗಿ ನನ್ನ ಅನುದಾನ ಇರ್ಬೋದು ಅಥವಾ ಇನ್ಯಾವುದೋ ಜಿಲ್ಲಾ ಪಂಚಾಯತಿಯಿಂದ ಬರಂತ ಅನುದಾನ ಇರ್ಬೋದು, ಒಟ್ಟಾರೆ ಕ್ರೋಢೀಕರಿಸಿಕೊಂಡು ನಿಜವಾಗಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನ ಮಾಡೋದಕ್ಕೆ ಸದಾ ನಾವು ತಯಾರಿದ್ದೀವಿ, ಸಿದ್ಧರಿದ್ದೀವಿ ಅನ್ನುವಂತ ಮಾತನ್ನ ಹೇಳಿಕೆ ಬೆಳೆಸಿ ಇವತ್ತು ಇಷ್ಟು ತಡವಾದರೂ ನಮ್ಮ ಜೊತೆಗೆ ಸಾಹೇಬರು ಬಂದಿರೋದು ನಿಜವಾಗ್ಲೂ ನಮ್ಮ ಪುಣ್ಯ. ಈಗ ಪಾಲಣ್ಣವರು ನಾವು ಸಾಹೇಬರು ಮಾತಾಡ್ತಾ ಇದ್ವಿ. ಯಾಕಂದ್ರೆ